ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಮ್ಮ, ಚೆನ್ನಾಗಿದ್ದೀರಾ? ನನಗೆ ಗೊತ್ತು ನೀವು ಮಾತಾಡಲ್ಲ ಅಂತ, ಆದರೆ ನನ್ನ ಮನಸ್ಸಲ್ಲಿ ಆಗ್ತಿರೋ ತಳಮಳನ ನಾನು ಯಾರ ಹತ್ರ ಹೇಳ್ಕೊಳ್ಳೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಿಮಗೆ ಹೇಳಿದ್ರೆ ನೀವು ಯಾರ ಹತ್ರನೂ ಹೇಳಲ್ಲ, ಅದಕ್ಕೆ ನಿಮ್ಮ ಮುಂದೆ ಹೇಳ್ಕೊಂಡು ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊಳ್ತಿದ್ದೀನಮ್ಮ. ಕೆಲವು ಸಲ ನಾವು ತಗೊಳ್ಳೋ ನಿರ್ಧಾರ ನಮ್ಮನ್ನು ಎಷ್ಟು ಇಕ್ಕಟ್ಟಿಗೆ ಸಿಕ್ಕಾಕ್ಸ್ಬಿಡುತ್ತೆ ಅಲ್ವೇನಮ್ಮ? ಆ ದೇವರು ಎಲ್ಲಿಂದ ಎಲ್ಲಿಗೂ ಗಂಟು ಹಾಕ್ಬಿಟ್ಟಿರ್ತಾನೆ, ಮತ್ತೆ ಆ ಗಂಟಿಗೆ ಸಿಕ್ಕಾಕ್ಸಿ ಅದನ್ನು ಕಗ್ಗಟ್ಟು ಮಾಡಿಬಿಡ್ತಾನೆ. ಇಷ್ಟು ದಿನ ನಮ್ಮ ಲಕ್ಷ್ಮಿ ಮಗಳೇ ಜಾನು ಅಂತ ಗೊತ್ತಿಲ್ಲದೆ ನಮ್ಮನೇಲೆ ಅವಳನ್ನ ಕೆಲ್ಸಕ್ಕೆ ಇಟ್ಕೊಂಡ್ಬಿಟ್ಟಿದ್ದೆ. ಅವಳು ಏನು ಹೇಳ್ದಿರೋದು ನೋಡಿ ಅವಳ ಮೇಲೆ ಅನುಮಾನ ಪಟ್ಟು ಮನೆಯಿಂದ ಆಚೆ ಕಳಿಸ್ಬಿಟ್ಟೆ. ಈಗ ಅವಳು ಎಲ್ಲಿದ್ದಾಳೆ ಅಂತನೂ ಗೊತ್ತಿಲ್ಲ. ನಾನು ಏನು ಮಾಡಲಿ, ಎಲ್ಲಿ ಅಂತ ಹುಡುಕ್ಲಿ? ಆದರೆ ಅವಳು ಯಾಕೆ ಎಲ್ರ ಮುಂದೆ ನಾನು ಸತ್ತೋಗಿದ್ದೀನಿ ಅಂತ ಹೇಳ್ಕೊಂಡು ನಮ್ಮನೆಗೆ ಬಂದು ಕೆಲಸಕ್ಕೆ ಇತ್ಕೊಂಡು ನಾಟಕ ಮಾಡಿದ್ಲೋ ನನಗೊಂದು ಅರ್ಥ ಆಗ್ತಿಲ್ಲಮ್ಮ. ಅವಳಿಗೆ ನಾವೇ ಅತ್ತೆ ಮಾವ ಅಂತ ಗೊತ್ತಿದೆಯೋ ಗೊತ್ತಿಲ್ವೋ? ಗೊತ್ತಿದ್ದಿದ್ರೆ ಅವಳು ನಮ್ಮನೆ ತನಕ ಬರ್ತಾನೆ ಇರಲಿಲ್ಲ. ಪಾಪ ಅವಳ ಏನೇನೋ ಪ್ರಶ್ನೆ ಕೇಳಿ ತುಂಬ ನೋಯಿಸ್ಬಿಟ್ಟೆ. ಈಗ ಅವಳು ಎಲ್ಲಿದ್ದಾಳೆ ಅಂತಲೇ ಗೊತ್ತಿಲ್ಲ. ಹೇಗಾದರೂ ಮಾಡಿ ಜಾನುನ ಹುಡುಕಿ ಲಕ್ಷ್ಮಿ ಮುಂದೆ ತಂದು ನಿಲ್ಲಿಸ್ಬೇಕು. ನಿನ್ನ ಮಗಳು ಸತ್ತಿಲ್ಲ, ಬದುಕಿದಾಳೆ ನೋಡು ಲಕ್ಷ್ಮಿ ಅಂತ ತೋರಿಸ್ಬೇಕು. ಆಗ ಲಕ್ಷ್ಮಿ ಮುಖದಲ್ಲಿ ಕಾಣೋ ಸಂತೋಷನ ಒಂದು ತಾಯಾಗಿ ನೋಡಿ ನಾನು ಸಂತೋಷ ಪಡಬೇಕು. ಲಕ್ಷ್ಮಿ ಖುಷಿ ಆಗೋದಲ್ದೆ ಅವಳೇ ತನ್ನ ಸರ್ವಸ್ವ, ತನ್ನ ಪ್ರೀತಿ ಅಂತ ಅನ್ಕೊಂಡಿರೋ ಜಯಂತ್ಗೂ ತಿಳಿಸ್ಬೇಕು. ಇದನ್ನೆಲ್ಲ ನಿಮ್ಮ ಹತ್ರ ಹೇಳಿದ್ರೆ ನೀವು ಯಾರಿಗೂ ಹೇಳಲ್ಲ ಅಂತ ನಿಮ್ಮ ಹತ್ರ ಹೇಳ್ತಾ ಇದ್ದೀನಮ್ಮ. ನಾನು ಬರ್ತೀನಮ್ಮ. ಅಮ್ಮ, ನೀವು ಪ್ರಜ್ಞೆ ಬಂತ? ಮೆಲ್ಲಿಗೆ ಮಾತಾಡೋದಂತ ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಏನು ಹೇಳ್ತಾ ಇದ್ದೀರಮ್ಮ ನೀವು? ಎಲ್ಲ ಹೇಳ್ತೀನಿ. ಈ ಗುಟ್ಟು ನಿನ್ನ ಬಿಟ್ಟು ಯಾರಿಗೂ ಗೊತ್ತಾಗ್ಬಾರ್ದಮ್ಮ. ಅಮ್ಮ, ಏನು ಗುಟ್ಟಮ್ಮ? ಏನಾಯ್ತು ಅಂತ ನನ್ನ ಹತ್ರ ಹೇಳಿ. ನನಗೆ ಜಾನು ಬದುಕಿದ್ದಾಳೆ ಅಂತ ಗೊತ್ತು ಲಲಿತ. ಎಲ್ಲಿ ಈ ಸತ್ಯ ಗೊತ್ತಾಗುತ್ತೋ ಅಂತ ಸುಮ್ಮನೆ ಮಲಗಿದ್ದೀನಿ. ಏನು ಸತ್ಯಮ್ಮ? ಏನಾಗಿದೆ ನಿಮಗೆ? ಲಲಿತ, ನಮ್ಮ ಜಾನು ತುಂಬ ಕಡ್ಮಲ್ಲಿದ್ದಾಳೆ. ಅವಳನ್ನು ಹುಡುಕಿ ಎಲ್ಲಿದ್ದಾಳೆ ಅಂತ ಕರ್ಕೊಂಡು ಬಂದೆ. ನಿನ್ನ ಜೊತೆಲ್ಲೇ ಇಟ್ಕೊಳಮ್ಮ. ಅವಳು ಯಾರ ಕಣ್ಣಿಗೂ ಬೀಳಿದ ಹಾಗೆ ಜೋಪಾನ ಮಾಡಮ್ಮ. ಅದರಲ್ಲೂ ಅವಳ ಗಂಡನ ಕಣ್ಣಿಗೆ ಬಿಡಬಾರ್ದಮ್ಮ. ಅವನು ಅವಳನ್ನು ಜೀವಂತ ಉಳಿಸಲ್ಲಮ್ಮ, ಉಳಿಸಲ್ಲ. ಅವನು ಮನುಷ್ಯ ರೂಪದಲ್ಲಿರೋ ರಾಕ್ಷಸ. ಅಮ್ಮ, ನೀವು ಜಯಂತ್ ಅವ್ರ ಬಗ್ಗೆ ಹೇಳ್ತಾ ಇದ್ದೀರಾ? ನೀನು ಜಯಂತನ ಬಗ್ಗೆ ಮಾತಾಡ್ತಿದ್ದಿದ್ದು ನಾನು ತಿಳ್ಕೊಂಡಮ್ಮ. ಅವನು ಸರಿ ಇಲ್ಲಮ್ಮ. ನಾನು ಈ ಪರಿಸ್ಥಿತಿಯಲ್ಲಿರೋದು ಅವನೇ ಕಾರಣ.
ನಮ್ಮ ಜಾನುಗೆ ಚಿತ್ರಹಿಂಸೆ ಕೊಟ್ಟು ಮನೇಲಿ ಕೂಡಾಕೊಂಡಿದ್ನಮ್ಮ. ಅದನ್ನೆಲ್ಲ ಸಹಿಸ್ಕೊಳಕ್ಕಾಗದೆ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಲಮ್ಮ, ಪ್ರಯತ್ನ ಪಟ್ಲು. ಅವಳ ಆಯುಷ್ಸು ಗಟ್ಟಿ ಇತ್ತೇನೋ, ಬದುಕ್ಬಿಟ್ಲಮ್ಮ, ಬದುಕ್ಬಿಟ್ಲು. ಆ ವಿಷಯ ಜಯಂತನಿಗೆ ಗೊತ್ತಾದರೆ ಅವಳನ್ನು ಬದುಕಿರೋದಕ್ಕೆ ಬಿಡಲ್ಲಮ್ಮ, ಬಿಡಲ್ಲ. ಮತ್ತೆ ಜಾನು ಅವನ ಕೈಗೆ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ನಾವ್ಯಾರು ನೋಡೋಕ್ಕಾಗಲ್ಲಮ್ಮ, ನೋಡೋಕ್ಕಾಗಲ್ಲ. ಜಾನುನ ಅಯ್ಯೋ ಸಾಯಿಸ ಬಿಡ್ತಾನಮ್ಮ. ಆ ರಾಕ್ಷಸನಿಗೆ ನನ್ನ ವಿಷಯ ಗೊತ್ತಾದರೆ ನನ್ನನ್ನು ಸಾಯಿಸ್ಬಿಡ್ತಾನಮ್ಮ ಅವನು. ಲಲಿತಾ, ನಮ್ಮ ಜಾನುನ ಬದುಕಿಸಮ್ಮ. ಅದಕ್ಕೆ ಆ ದೇವರು ನಿನ್ನನ್ನು ಕಳಿಸಿದ್ದಾನೆ. ಜಾನು ತುಂಬ ಒಳ್ಳೆ ಹುಡುಗಿಮ್ಮ. ಅವಳಿಂದ ಯಾರಿಗೂ ತೊಂದರೆ ಆಗೋಲ್ಲಮ್ಮ. ದಯವಿಟ್ಟು ಅವಳನ್ನು ಉಳಿಸಮ್ಮ. ನಿನಗೆ ಕೈ ಮುಗಿದು ಕೇಳ್ಕೊತೀನೋ, ಕೈ ಮುಗಿದು ಕೇಳ್ಕೊತೀನಿ. ಅಮ್ಮ, ನೀವು ದೊಡ್ಡವರು, ಹಾಗೆಲ್ಲ ನನಗೆ ಕೈ ಮುಗಿಬಾರ್ದು. ನಾನು ಬದುಕಿರೋವರೆಗೂ ಅವಳ ಜವಾಬ್ದಾರಿ ನಂದಮ್ಮ. ನಾನು ಅವಳನ್ನ ನೋಡ್ಕೋತೀನಿ. ನೀವೇನು ಯೋಚನೆ ಮಾಡಬೇಡಿಮ್ಮ. ಕೈ ತೊಳ್ಕೊಂಬಿಡಿ, ಊಟ ಬಡಿಸ್ತೀನಿ. ಲಕ್ಷ್ಮಿ, ಬೇಜಾರು ಮಾಡ್ಕೋಬೇಡ. ನನಗೆ ಒಂದು ಅರ್ಜೆಂಟ್ ಕೆಲಸ ಇತ್ತು, ಅದನ್ನು ಮರ್ತು ಇಲ್ಲಿಗೆ ಬಂದ್ಬಿಟ್ಟಿದ್ದೀನಿ. ನಿಮ್ಮ ಅಣ್ಣ ಬೇರೆ ಹೊರಗಡೆ ಹೋಗಿದ್ರು. ಅವ್ರು ಬರೋಕ್ಕೆ ಮುಂಚೆ ನಾನು ಮನೆಗೆ ವಾಪಸ್ ಹೋಗಬೇಕು. ಇಲ್ಲದೆ ಹೋದರೆ ಕೆಲಸ ಇಟ್ಕೊಂಡು ಎಲ್ಲಿ ಹೋಗಿದ್ದೆ ಅಂದ್ಬಿಟ್ಟು ಪ್ರಶ್ನೆ ಕೇಳ್ತಾರೆ. ಬೇಜಾರು ಮಾಡ್ಕೋಬೇಡ ಲಕ್ಷ್ಮಿ, ನಾನು ಹೋಗಬೇಕು. ಅಲ್ಲ, ಯಾಕೆ ಇಷ್ಟೊಂದು ಆತಂಕ? 5 ನಿಮಿಷ ಊಟ ಬಡಿಸ್ತೀನಿ. ಲಕ್ಷ್ಮಿ, ಕೆಲಸ ಇದೆ ಅಂತ ಮನ್ಸಿಗೆ ಬಂದಮೇಲೆ ಊಟ ಗಂಟ್ಲಿಗೆ ಎಲ್ಲಿ ಇಳಿಯುತ್ತೆ ಹೇಳು? ನಾನು ಹೊಡ್ತೀನಿ ಲಕ್ಷ್ಮಿ. ಅತ್ತಿಗೆ, ನೀವೇನೋ ಸುಳ್ಳು ಹೇಳ್ತಿದ್ದೀರಾ, ಏನಾಯಿತು? ಅಯ್ಯೋ, ಹಾಗೇನಿಲ್ಲ ಲಕ್ಷ್ಮಿ. ನಾನು ಹೇಳಿದ್ನಲ್ಲ, ತುಂಬ ಮುಖ್ಯವಾದ ಕೆಲಸ ಅಂತ. ನಾನು ಹೋಗಿ ಅದನ್ನು ಮುಗಿಸ್ಲೇಬೇಕು. ನೋಡು, ಇನ್ನೊಂದು ದಿವಸ ನಾನು ಬರ್ತೀನಿ. ಬರೋವಾಗ ಒಂದು ಒಳ್ಳೆ ಸುದ್ದಿನೇ ತರ್ತೀನಿ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ